ಬೆಂಗಳೂರಲ್ಲಿ ಡೇಂಜರ್ ಬೆಸ್ಕಾಂ ಹೌದು ಒಂದೇ ವರ್ಷದಲ್ಲಿ 150 ಜನರ ಪ್ರಾಣಕ್ಕೆ ಸಂಚಕಾರ ತಂದಿದೆ. ಬೆಸ್ಕಾಂ ವ್ಯಾಪ್ತಿಯ ಡೇಂಜರ್ ಸ್ಪಾಟ್ಗಳು ಇನ್ನೂ ಕೂಡ ತೆರವಾಗಿಲ್ಲ. ಒಂದೇ ವರ್ಷದಲ್ಲಿ 150 ಜನರ ಪ್ರಾಣಕ್ಕೆ ಇದು ಸಂಚಕಾರ ತಂದಿರುವಂತದ್ದು. ಬೆಸ್ಕಾಂ ವ್ಯಾಪ್ತಿಯ ಡೇಂಜರ್ ಸ್ಪಾಟ್ಗಳು ಇನ್ನೂ ಕೂಡ ತೆರವಾಗಿಲ್ಲ. ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದವರ ಸಂಖ್ಯೆ ಆತಂಕವನ್ನೇ ಸೃಷ್ಟಿ ಮಾಡ್ತಾ ಇದೆ. ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲೇ ಅತಿ ಹೆಚ್ಚು ಸಾವಿನ ಸಂಖ್ಯೆ ದಾಖಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 17,463ಕ್ಕೂ ಹೆಚ್ಚು ಡೇಂಜರ್ ಸ್ಪಾಟ್ಗಳಿವೆ. ಇನ್ನು ವಿದ್ಯುತ್ ಅವಘಡಗಳಲ್ಲಿಯೂ ದಾಖಲೆ ಬರೆದಿದೆ ಬೆಸ್ಕಾಂ. 2024-25ರ ಒಂದೇ ವರ್ಷದಲ್ಲಿ 150 ಸಾವುಗಳು ಸಂಭವಿಸಿದೆ. ಇನ್ನು ಸಾವನ್ನಪ್ಪಿದವರಲ್ಲಿ ರೈತರ ಸಂಖ್ಯೆಯೇ ಅತಿ ಹೆಚ್ಚಾಗಿದೆ. ಮಳೆಗಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅವಘಡಗಳು ಹೆಚ್ಚಾಗುತ್ತೆ. ಕಳೆದ ವರ್ಷ ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಹೆಚ್ಚಿನ ಸಾವುಗಳು ಸಂಭವಿಸಿವೆ. 36 ಅಪಘಾತಗಳು ವಿದ್ಯುತ್ ತಂತಿಗಳಿಗೆ ಆಕಸ್ಮಿಕವಾಗಿ ತಗುಲಿದ್ದರಿಂದ ಸಂಭವಿಸಿವೆ. ಇನ್ನು 10 ಸಾವು ನಿರ್ವಹಣೆಯ ಕೊರತೆಯಿಂದ ಆಗಿದೆ. 15 ಮೇಲ್ವಿಚಾರಣೆಯ ಕೊರತೆಯಿಂದ, ಇನ್ನು 20 ಸಾವುಗಳೇನಿದೆ ಅದು ತಂತಿಗಳು ಕಟ್ ಆಗಿರೋದ್ರಿಂದ ಆಗಿದೆ ಹಾಗೂ 26 ಇತರ ಕಾರಣಗಳಿಂದ ಸಂಭವಿಸಿವೆ. ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಈ ರೀತಿ ಸಾವು ವರದಿಯಾಗಿದೆ. ಇದೊಂದು ಸಾಕಷ್ಟು ಬೆಚ್ಚಿ ಬೀಳಿಸುವ ವರದಿ. ವಿದ್ಯುತ್ ಅವಘಡಗಳಲ್ಲಿಯೂ ದಾಖಲೆ ಬರೆದಿದೆ ಇದೀಗ ಬೆಸ್ಕಾಂ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಒಂದೇ ವರ್ಷದಲ್ಲಿ 150 ಜನರ ಪ್ರಾಣಕ್ಕೆ ಸಂಚಕಾರ ತಂದಿದೆ. ಬೆಸ್ಕಾಂ ವ್ಯಾಪ್ತಿಯ ಡೇಂಜರ್ ಸ್ಪಾಟ್ಗಳು ಇನ್ನೂ ಕೂಡ ತೆರವಾಗಿಲ್ಲ. ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದವರ ಸಂಖ್ಯೆ ಏನಿದೆ ಅದು ಆತಂಕವನ್ನೇ ಸೃಷ್ಟಿ ಮಾಡ್ತಾ ಇದೆ. ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಸಾವಿನ ಸಂಖ್ಯೆ ದಾಖಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 17,463ಕ್ಕೂ ಹೆಚ್ಚು ಡೇಂಜರ್ ಸ್ಪಾಟ್ಗಳಿವೆ. ಇನ್ನು ವಿದ್ಯುತ್ ಅವಘಡದಲ್ಲಿ ದಾಖಲೆ ಬರೆದಿದೆ ಬೆಸ್ಕಾಂ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನೂ ಒಂದು ಬೆಚ್ಚಿ ಬೀಳಿಸೋ ವರದಿ ಸಿಕ್ಕಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ? ಖಂಡಿತ, ಯಾಕಂದ್ರೆ ಇಂಧನ ಇಲಾಖೆ ಇದನ್ನ ಸರಿಯಾಗಿ ಗಮನ ಹರಿಸಬೇಕಾದ್ರೆ ಒಂದೇ ವರ್ಷದಲ್ಲಿ 150 ಜನರ ಪ್ರಾಣಕ್ಕೆ ಸಂಚಕಾರ ತಂದಿರುವಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿರೋರ ಸಂಖ್ಯೆ ನೋಡಿದ್ರೆ ಬಹಳಷ್ಟು ಬೇಸರ ಆಗುತ್ತೆ. ಸೊ 150 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಅತಿ ಹೆಚ್ಚು ಸಾವಿನ ಸಂಖ್ಯೆ. ಅಂದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಹೆಚ್ಚು ಡೇಂಜರ್ ಸ್ಪಾಟ್ಗಳಿರುವಂತದ್ದು. ಸೊ ಈ ವಿದ್ಯುತ್ ಅವಘಡಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಇಂಧನ ಸಚಿವರಾಗಿರುವಂತಹ ಜಾರ್ಜ್ ಅವರು ತಕ್ಷಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಮಳೆಗಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಅವಘಡ ಹೆಚ್ಚಾಗುತ್ತೆ. ಕಳೆದ ವರ್ಷ ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಹೆಚ್ಚಿನ ಸಾವು ಕೂಡ ಸಂಭವಿಸಿರುವಂತದ್ದು. ಸೊ 10 ಸಾವು ನಿರ್ವಹಣೆಯ ಕೊರತೆ ಆಗಿರ್ಬೋದು, 15 ಮೇಲ್ವಿಚಾರಣೆಯ ಕೊರತೆ, 20 ತಂತಿಗಳು ತುಂಡಾದ್ರಿಂದ ಮತ್ತು 26 ಇತರ ಕಾರಣಗಳಿಂದ ಕೂಡ ಸಂಭವಿಸಿರುವಂತದ್ದು. ಪ್ರಮುಖವಾಗಿ ಕಳೆದ ವರ್ಷ ಬೆಂಗಳೂರಲ್ಲೇ ಬಾಣಸವಾಡಿ ಲಿಮಿಟ್ಸ್ ಅಲ್ಲಿ ಒಬ್ಳು ಹುಡುಗಿ, ಅಂದ್ರೆ ಚಿಕ್ಕ ಹುಡುಗಿ ಕೂಡ ಇದರಿಂದ ಸಾವನ್ನಪ್ಪಿದ್ಲು. ಈ ಸಂದರ್ಭದಲ್ಲಿ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಪ್ರಮುಖವಾಗಿ ಇಂಧನ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸೊ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ಸಿಬ್ಬಂದಿಗಳಿಗೆ ಕೂಡ ಟ್ರೈನಿಂಗ್ ಅನ್ನ ನೀಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅದು ಸರಿಯಾದ ರೀತಿ ಟ್ರೈನಿಂಗ್ ನಡೆದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಬಹಳಷ್ಟು ಸಾವು ಕೂಡ ಸಂಭವಿಸಿರುವಂತದ್ದು. ಇನ್ನಾದ್ರೂ ಬೆಸ್ಕಾಂ ಅಂದ್ರೆ ಇಂಧನ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗಿದೆ. ಸಿಂಚನ. ಎಸ್, ಥ್ಯಾಂಕ್ ಯು ಭವ್ಯ. ಸುನೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.